ಬಿಡಿಸಿ ಕೊಡ್ತೀರಾ, ಚೆನ್ನಾಗಿ ಹದ ಮಾಡಿ ಕೊಡ್ತೀರಾ. ಎಷ್ಟು ರೂಪಾಯಿ ತಗೊಂತೀರಾ? 10 ರೂಪಾಯಿದು. ಹಾಂ 20 ರೂಪಾಯಿದು. ಹಾಂ 20 ರೂಪಾಯಿಗೆ ಇದ್ರೊಳಗೆ 20 ರೂಪಾಯಾ? ನೀರಲ್ಲಿ ಇದು 20 ರೂಪಾಯಿದು ಇವ್ರಿಗೆ ಹಾಕ್ಕೊಡ್ತೀನಿ ನೋಡಿ. ಹಾಂ. ಶಿವಮೊಗ್ಗ ನಗರದಲ್ಲಿ ಲಕ್ಷ್ಮೀ ಟಾಕೀಸ್ ಹತ್ರ ವಿನೋಬ್ ನಗರದಲ್ಲಿ ಅಂಬ್ಲಿ ಅಜ್ಜಿ ಕಣ್ಣಿಗೆ ಬಿದ್ರು. ಇದಕ್ಕೆ ಮೆಣಸಿನಕಾಯಿ ಕೊಡ್ತೀವಿ, ಅಂಬಳಿ ಹಾಕ್ತಿವಿ, ಮತ್ತೆ ಮಾವಿನಕಾಯಿ ಇಟ್ಟಿದ್ದೀವಿ. ಮಾವಿನಕಾಯಿ ಉಪ್ಪಿನಕಾಯಿ ಚಪ್ಪರ್ಸ್ಕೊಳಕ್ಕೆ. ಮಜ್ಜಿಗೆ ಹಾಕ್ಕೊಡ್ತೀನಿ. ಆಮೇಲೆ ನೀರುಳ್ಳಿನೂ ಹಾಕ್ತೀರಾ? ಅದಕ್ಕೆ ಮಜ್ಜಿಗೆ ಅಂಬಳಿಗೆ ಜೊತೆಗೆ ಹಾಕ್ತಿವಿ. ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ. ನೋಡಿ ಅಂಬ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡೋಣಂತೆ ಬನ್ನಿ. 20 ಅಂಬ್ಲಿ ಹಾಕಿ ಮಜ್ಜಿಗೆ ಹಾಕಿ ಕೊಡ್ತೀರಾ? ಆರೋಗ್ಯಕ್ಕೆ ಒಳ್ಳೇದು. ಆರೋಗ್ಯಕ್ಕೆ ಒಳ್ಳೇದು. ಶುಗರಿಗೆಲ್ಲ ನಾವು ನುಚ್ಚಿ ಹಾಕಲ್ಲ. ಇದಕ್ಕೆ ಶುಗರ್ ನುಚ್ಚಿ ಇದ್ರೆ ಶುಗರ್ ಇರೋರು ಕುಡಿಯಲ್ಲ. ಕೊಡ್ತೀನಿ. ನುಚ್ಚು ಹಾಕ್ಬಾರ್ದು, ಅಕ್ಕಿ ನುಚ್ಚು ಹಾಕ್ಬಾರ್ದು. ಶುಗರ್ ಅನ್ನ ಉಣ್ಣಲ್ಲ, ಅದಕ್ಕೆ ನಾನು ನುಚ್ಚು ಹಾಕಲ್ಲ ಶುಗರ್ ಇರೋರಿಗೆ. ಎಲ್ಲ ಹಿಂದಿನ ಕಾಲದವರು ಆರೋಗ್ಯ ಹೆಂಗ್ ಗೊತ್ತಿರುತ್ತೆ ಅವರಿಗೆ. ನೋಡಿ ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ ಅಂಬ್ಲಿ ಕುಡಿದ್ಬಿಟ್ಟೆ ಸೂಪರ್ ಆಗಿರ್ಕೊಂಡ್ರಿ. ಬೆಳಗ್ಗೆನೆ ನೋಡಿ ಒಂದು ವಿಷಯವನ್ನ ಅಜ್ಜಿ ಹೇಳಿದ್ರು. ಬಿಸಿ ಅಂಬ್ಲಿ ಕುಡಿದ್ರೆ ಶೀತ ಆಗುತ್ತಂತೆ, ತಣ್ಣಗಿರೋ ಅಂಬ್ಲಿಯನ್ನು ಕುಡಿಬೇಕಂತೆ.